ಒಂದು, ಇದು ಅಶುಭ ಅಲ್ಲ. ಸರಿ ಗುರುಗಳೇ. ಶೂನ್ಯ ಮಾಸ ಅಂತಂದರೆ ಕ್ರಿಯಾತ್ಮಕ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ವಾತಾವರಣ ಇರ್ತದೆ. ಈಗ ನಾವು ಹೆಲಿಕಾಪ್ಟ್ರಲ್ಲೂ ಬೇಕಾದ್ರೂ ಓಡಾಡ್ತೇವೆ. ಅದೃಷ್ಟ ಸರಿ ಇದ್ದರೆ ಎಲ್ಲಿ ಹೋಗಬೇಕೋ ಅಲ್ಲಿ ರೀಚ್ ಆಗ್ತೀವಿ. ಇಲ್ಲದೆ ಹೋದರೆ ಅದೇ ಥಂಡಿಯ ಕಾರಣದಿಂದ, ಅದೇ ಮಂಜಿನ ಕಾರಣದಿಂದ ಪೀಸ್ ಆಗ್ತೇವೆ. ಹೌದಿಲ್ಲೋ? ಹೌದು, ನಿಜ. ಟೆಕ್ನಾಲಜಿ ನಮ್ಮನ್ನು, ಆಧುನಿಕತೆ ನಮ್ಮನ್ನು ಸ್ವಲ್ಪ ಫೆಸಿಲಿಟೇಟ್ ಮಾಡಿದೆ ಅಷ್ಟೇನೆ. ನಾವು ಪ್ರಕೃತಿಗೆ ವಿರುದ್ಧವಾಗಿ ನಾವು ಫೆಸಿಲಿಟೇಟ್ ಮಾಡ್ಕೊಂಡಿದ್ದೀವಿ. ಆಯಿತಾ? ಇದರ ಹೊರತಾಗಿ ನೋಡಿ, 50 ವರ್ಷದ ಹಿಂದೆ, ತುಂಬ ವರ್ಷಗಳ ಹಿಂದೆ ಇದು ವಿಪರೀತವಾಗಿರ್ತಕ್ಕಂತಹ ಚಳಿ ಸಮಯದಲ್ಲಿ ನಾವು ನಾನಾ ಕೆಲಸಗಳನ್ನು ಮಾಡಲಿಕ್ಕಾಗಲ್ಲ. ಕೃಷಿಯಿಂದ ಹಿಡಿದು ಹೌದು, ಮದುವೆ ಮುಂಜಿ ಹಬ್ಬ ಹರಿದಿನ ಇತ್ಯಾದಿ ಎಲ್ಲರೂ ಮಾಡಲಿಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಇರಬಹುದು. ಪ್ರತಿಯೊಂದು ಕೂಡ 4 ಚಾತುರ್ಮಾಸ ಹೇಳಿದ್ನಲ್ಲ, ಅದೇ ರೀತಿ